ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮತ್ತೆ ಭಾನುವಾರ ಬಂದಿದೆ. ಮತ್ತೆ ನಿಮ್ಮ ಜೊತೆ ಹರಟೆಗೆ ಕೂತ್ಕೊಂಡಿದ್ದೀನಿ. ಕಳೆದ ವಾರ ಊಟಿಯಲ್ಲಿದ್ದೆ. ಊಟಿಯ JSS ಗೆಸ್ಟ್ ಹೌಸ್ನಲ್ಲಿದ್ದೆ. ಈ ವಾರ ಮಾಡೋದು ಬೇಡ, ಸಂಚಿಕೆ ಆರಾಮಾಗಿದ್ಬಿಡೋಣ ಅನ್ನಿಸ್ತು. ಆದರೆ ತದನಂತರ ಉಂಟಾಗುವಂಥ ಬಾಧೆಗಳಿದಾವಲ್ಲ, ನಿರಂತರವಾದ ಕರೆಗಳು, ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ, ಮತ್ತು ಭಾಳಷ್ಟು ಜನ ಆತಂಕ ವ್ಯಕ್ತಪಡಿಸ್ತಾರೆ, ಯಾಕೆ ಹುಷಾರಿಲ್ವಾ ಅಂತೆಲ್ಲ ಕೇಳ್ತಾರೆ. ಆ ಕಳಕಳಿಯನ್ನು ಗಮನಿಸಿ ತುರ್ತಾಗಿ ಒಂದು ಮಿಸಳು ಭಾಜಿಯನ್ನು ಮಾಡಿದ್ದೆ. ಮಿಸಳು ಭಾಜಿ ಬಗ್ಗೆ ಕಮೆಂಟು ಹಾಕಿದ್ದಾರೆ ನಮ್ಮವ್ರು. ಮಿಸಳು ಭಾಜಿ ಅನ್ನೋದು ಮಹಾರಾಷ್ಟ್ರದ್ದಲ್ಲ, ಅದು ಉತ್ತರ ಕನ್ನಡದ್ದು. ಉತ್ತರ ಕನ್ನಡದಲ್ಲಿ ನಾವು ಮಿಸಳು ಭಾಜಿ ಅಂತ. ನಮ್ಮ ದೇಶದಲ್ಲಿ ಎಲ್ಲ ಪದಾರ್ಥಗಳನ್ನ ಎಲ್ಲ ಪ್ರದೇಶದಲ್ಲಿ ನಾವು ತಿಂತೀವಿ. ಮಿಸಳು ಅಂದರೆ ಮಿಕ್ಸ್ ಮಾಡೋದು, ಭಾಜಿ ಅಂದರೆ ಪಲ್ಯ ಅಂತ. ಅದು ಮಹಾರಾಷ್ಟ್ರ ಮೂಲ ಮರಾಠಿ ಶಬ್ದ ಅದು. ಆಮೇಲೆ ಅದು ಈ ತಂದೂರು ರೊಟ್ಟಿ ಪಂಜಾಬ್ದು ನಾವೆಲ್ಲ ಸೇವಿಸೋದಿಲ್ವ. ಬಿರಿಯಾನಿ ಏನು ನಮ್ದು ಅದು. ಹಾಗೆ ನಮ್ಮ ಖಾದ್ಯಗಳು ಒಂದು ಕಡೆಯಿಂದ ಒಂದು ಕಡೆ ಹೇಗೆ ಸಂಸ್ಕೃತಿ ಬರ್ತೋ, ಸಂಸ್ಕೃತಿಯ ಜೊತೆಗೆ ಆಹಾರ ವಿಹಾರ ಎಲ್ಲವೂ ಮಿಳಿತಗೊಳ್ತಾ ಹೋಗ್ತವೆ. ಇರಲಿ, ಭಾಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ ವಿಷಯ ಏನಂದರೆ, ಕಳೆದ ಬಾರಿ ಮೈಸೂರಿನ ಆಂದೋಲನ ಸರ್ಕಲಲ್ಲಿ, ಅಂದರೆ ಈಗ ರಾಮಕೃಷ್ಣ ನಗರ ಸರ್ಕಲ್ ಅಂತ ಏನು ಹೇಳ್ತೀವಿ, ಅಲ್ಲಿರುವಂಥ ಅತೀ ಎತ್ತರದ ರಾಮಕೃಷ್ಣ ಪರಮಹಂಸರ ಪುತ್ಥಳಿಯ ಬಗ್ಗೆ. ರಾಮಕೃಷ್ಣ ಪರಮಹಂಸರು, ರಾಮಕೃಷ್ಣ ಇದ್ದವ್ರು ಪರಮಹಂಸರು ಹೇಗಾಯಿದ್ರು ಅಂತ ಕಳೆದ ವಾರ ಹೇಳಿದೆ. ಮಾತಾಡುವಾಗ ಅಲ್ಲಿ ಪಾಲಿಕೆಯ ಸದಸ್ಯ ಇದಕ್ಕೆ ಕಷ್ಟಪಟ್ಟರು ಅಂತ ಹೇಳ್ಬಿಟ್ಟಿದ್ದೆ. ನೋಡಿ, ಯಾವುದೇ ವಿಷಯದ ಬಗ್ಗೆ ಸರಿಯಾದಂಥ ಅಧ್ಯಯನ ಮಾಡದೆ ಹೋದರೆ ಎಂಥ ಎಡವಟ್ಟಾಗಿಬಿಡುತ್ತೆ ಅಂತ. ಅಲ್ಲಿ ಬೇರೆ ಯಾವುದೋ ಪುತ್ಥಳಿಯನ್ನು ನಿಲ್ಲಿಸಬೇಕು ಅಂತ ಭಾಳ ದೊಡ್ಡ ಮಟ್ಟದ ಹುನ್ನಾರ ನಡೆಯುವಾಗ ರಾಮಕೃಷ್ಣ ಪರಮಹಂಸರದೇ ಆಗಬೇಕು ಅಂತ ಹಠ ಹಿಡಿದವರು ಮನೆ ಮಾದೇಗೌಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರು. ನನಗೆ ಅಲ್ಲಿಯ 1988ರಿಂದ ಕೆಲಸ ಮಾಡ್ತಾ ಇರುವಂಥ ರಾಮಕೃಷ್ಣ ಸೇವಾ ಸಂಘದ ಒಂದಷ್ಟು ಸದಸ್ಯರು ಸಂಪರ್ಕ ಮಾಡಿ, ಎಂಥ ಪ್ರಮಾದ ಮಾಡಿಬಿಟ್ಟಿದ್ದೀರಿ ನೀವು, ನಿಮ್ಮನ್ನು ಭಾಳ ನಂಬಿದ್ದೀವಿ ನಾವು, ನಿಖರವಾದಂಥ ಸುದ್ದಿ ಕೊಡೋರು ಅಂತೇಳಿ ಈ ಥರ ಹೇಳ್ಬಿಟ್ಟಿದ್ದೀರಿ. ನೀವು ಮನೆ ಮಾದೇಗೌಡರನ್ನ ಉಲ್ಲೇಖನ ಮಾಡಿಲ್ಲ. ಆಮೇಲೆ ಈ ಪುತ್ಥಳಿ ಇದೆಯಲ್ಲ, ಎಂಥ ದಿವ್ಯವಾದಂಥದ್ದು, ಎಂಥ ಭವ್ಯವಾದದ್ದು ಅಂದರೆ ಅತಿ ಎತ್ತರದ ಪುತ್ಥಳಿ ಅದು, ಪ್ರತಿಮೆ. ಜೊತೆಗೆ ಅದನ್ನು ಮಾಡಿದವರು ಯಾರು? ನಮ್ಮ ಅಯೋಧ್ಯೆ ಶ್ರೀ ರಾಮಚಂದ್ರ ಅವತರಿಸಿದಾರಲ್ಲ, ಆ ಅರುಣ್ ಯೋಗಿರಾಜ್ ಮಾಡಿರೋದು. ನನ್ನ ಆಪ್ತ ಸ್ನೇಹಿತ ಆತ ಅರುಣ್ ಯೋಗಿರಾಜ್. ಅವರು ಮಾಡಿರುವಂಥ ಹೇಗಿದೆ, ಒಂದು ಸಲ ನೀವು ಮೈಸೂರಿಗೆ ಹೋದ್ರೆ ಅರಮನೆ ನೋಡ್ತೀವಿ, ಮ್ಯೂಸಿಯಂ ನೋಡ್ತೀವಿ, ಎಲ್ಲ ನೋಡ್ತೀವಿ. ಆಂದೋಲನ ಸರ್ಕಲ್ ಹೋಗಿ ಒಂದು ಸಲ ರಾಮಕೃಷ್ಣ ಪರಮಹಂಸರ ಎದುರುಗಡೆ ಹೋಗಿ ಒಂದು ಸಲ ನಮಸ್ಕಾರ ಮಾಡ್ಬೇಕ್ರಿ. ಜೀವನ ಪಾವನ. ಬೈ ಮಿಸ್ಟೇಕ್ ಒಂದು ನನ್ನಿಂದ ತಪ್ಪು ಆಗೋಗಿದೆ, ಪ್ರಮಾದ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಿಜವಾಗ್ಲಿ ಕೆಲಸ ಮಾಡಿದವರು ಯಾರಿದ್ದಾರೆ ಅವ್ರನ್ನ ನಾವು ಸ್ಮರಿಸಬೇಕು. ಏಕೆಂದರೆ ಏನೂ ಅಪೇಕ್ಷೆ ಇರಲಾರ್ದೆ ಕೆಲಸ ಮಾಡಿರ್ತಾರೋ, ನಿರಪೇಕ್ಷವಾಗಿ. ಈ ಮನೆ ಮಾದೇಗೌಡರಂತೂ, ಮನೆ ಮಾದೇಗೌಡರು ಅಂತ ಹೆಸರು ಬಂದದ್ದೇ ಭಾಳ ವಿಚಿತ್ರವಾದಂಥ ಸಂದರ್ಭದಲ್ಲಿ ಬಂದದ್ದು. ಅವರು ಮೈಸೂರಿನಲ್ಲಿ ಹುಡುಕೊಂಡೋಗಿ ಮನೆ ಕೊಡಿಸಿದವರು. ತಗೋ ನೀನು ಅಂತ ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟವ್ರು. ದುಡ್ಡು ಈಗ ಕಟ್ಟಲಿಕ್ಕಾಗಲ್ವ, ಆಮೇಲೆ ಕಟ್ಟು ಅಂತ. ಈಗೇನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಲೂಟಿ ಹೊಡೆದ್ರಲ್ಲ, ಆ ಲೂಟಿ ಹೊಡೆದ ಕೇಸ್ಗಳು ನಡೀತಾ ಇದ್ದಾವಲ್ಲ, ಅದೇ ಮೈಸೂರು ಅರ್ಬನ್ CITB ಇದ್ದ ಸಂದರ್ಭದಲ್ಲಿ ಮುಂಚೆ ಆವಾಗ ನಿರಂತರವಾಗಿ ಕೆಲಸ ಮಾಡಿ ಜನರಿಗೆ ಮನೆಗಳನ್ನು ಕೊಡಿಸಿದಂಥ, ಈ ಇತಿಹಾಸದಲ್ಲಿ ದಾಖಲಾಗಬೇಕಂತ ಕೆಲಸ ಮಾಡಿರುವಂಥ ಅಧ್ವರ್ಯ ಅಂತ ಹೇಳ್ಬೋದು ಅವರು. ಅಂಥವ್ರನ್ನ ನಾವು ಉಲ್ಲೇಖ ಮಾಡದೆ ಹೋದ್ರೆ ತಪ್ಪಾಗುತ್ತಲ್ಲ. ಹೀಗಾಗಿ ಕ್ಷಮೆ ಇರಲಿ. ಇನ್ನು ವಿಷಯಕ್ಕೆ ಬರ್ತೀನಿ. ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ. ಮಜಾ ನೋಡಿ, ಆಗಲೇ ಮತ್ತೆ ಅವನು ಜೇಬಲ್ಲಿ ರೆನಾಲ್ಡ್ ಪೆನ್ ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ಒಂದು ಪುನರ್ಜನ್ಮ ಆದಂಗೆ ಅಂತ ಭಾವಿಸ್ಬಿಟ್ಟಿದ್ದಾರೆ. ಒಂದು ವಿಷಯವನ್ನು ನೆನಪಿಟ್ಕೋಬೇಕು, ಈ ದೇಶದ ಜನ ಇದ್ದಾರಲ್ಲ, ಈ ದೇಶದ ಜನ ನಿಮ್ಮ FIR ನೋಡೋದಿಲ್ಲ, ಈ ದೇಶದ ಜನ ನಿಮ್ಮನ್ನು ಚಾರ್ಜ್ ಶೀಟ್ ನೋಡೋದಿಲ್ಲ, ಈ ದೇಶದ ನೀವು ಅಕ್ವಿಟ್ ಆಗಿದ್ದೀರೋ, ಡಿಸ್ಚಾರ್ಜ್ ಆಗಿದ್ದೀರೋ, ಕೇಸು ವಜಾ ಆಗಿದೆಯೋ, ನಿಮ್ಮ ಬಳೆ ಸಾಕ್ಷಿ ಆಗಿದಾವೋ ಇಲ್ಲವೋ ಅನ್ನೋದನ್ನು ನೋಡೋದಿಲ್ಲ. ಒಬ್ಬ ವ್ಯಕ್ತಿಯ ಮರ್ಡರ್ ಆಗಿರುತ್ತೆ. ನಾನು ಹೇಳಿದೆ ನಿನ್ನೆ, ಮರ್ಡರ್ ಮಾಡಿದ ವ್ಯಕ್ತಿ ನಿರ್ದೋಷಿಯನ್ನು ಸಾಧಿಸ ಕೋರ್ಟೇನೋ ಹೇಳ್ಬೋದು. ಆದರೆ ರಸ್ತೆನಲ್ಲಿ ಹೋಗುವಾಗ ಇವನು ಕೊಲೆಗಾರ, ಇಂಥವ್ನು ಕೊಲೆ ಮಾಡಿದ್ದ ಇವನು ಅಂತಲೇ ಮಾತಾಡೋದು ಜನ. ಅಂದರೆ ಜನ ಅಷ್ಟು ಬುದ್ಧಿವಂತರಿದ್ದಾರೆ, ಜನರಿಗೆ ಆ ವಿವೇಕ ಇದೆ. ಅರವಿಂದ್ ಕೇಜ್ರಿವಾಲ್ ಏನು ಭಾವಿಸಿದ್ದಾರೆ ಅಂತಂದರೆ, ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು ಅವರು ಶುಕ್ರವಾರ ಸಂಜೆ. ಪತ್ರಿಕಾಗೋಷ್ಠಿಯಲ್ಲಿ ಅವರ ಎಗರಾಟ ನೋಡಬೇಕಾಗಿತ್ತು. ಏನು ಇವ್ರಿಗಿಂತ ಪ್ರಾಮಾಣಿಕರು ಜಗತ್ತಲ್ಲಿ ಯಾರೂ ಇಲ್ಲ, ಈತನೇ ಸತ್ಯ ಹರಿಶ್ಚಂದ್ರ ಅನ್ನುವ ರೀತಿಯಲ್ಲಿ ಈತನ ಆರ್ಗ್ಯುಮೆಂಟ್ ಇತ್ತು. ನಾನು ಪ್ರಾಮಾಣಿಕ ಅಂತ ಕೋರ್ಟೇ ಹೇಳಿಬಿಟ್ಟಿದೆ ಅಂತ. ಕೋರ್ಟ್ ಹೇಳಿರೋದೇನು ರೀ? ಕೋರ್ಟು ಚಾರ್ಜ್ ಶೀಟ್ನಲ್ಲಿ ಬೇಕಾದಂಥ ಸರಿಯಾದ ಸಾಕ್ಷ್ಯಾಧಾರಗಳನ್ನ ಮಾಡ್ಕೊಂಬರೋದ್ರಲ್ಲಿ ವಿಫಲರಾಗಿದ್ದೀರಿ, ಆದ್ದರಿಂದ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನೀವು ಅಪೀಲ್ ಹೋಗಬೇಡಿ ಅಂತೂ ಹೇಳಿಲ್ಲ, ಚಾರ್ಜ್ ಶೀಟ್ ಸರಿ ಮಾಡಬೇಡಿ ಅಂತೂ ಹೇಳಿಲ್ಲ. ಚಾರ್ಜ್ ಶೀಟ್ ಸರಿ ಮಾಡಲಿಕ್ಕೋಸ್ಕರವೇ ಈ ರೀತಿ ವಜಾ ಆಗೋದು ಕೇಸ್ಗಳು. ಆಮೇಲೆ ಎರಡನೇದು, ನನ್ನ ಜೈಲಿಗೆ ಹಾಕಿಬಿಟ್ರಿ, ಮನೀಶ್ ಸಿಸೋಡಿಯಾನ ಜೈಲಿಗೆ ಹಾಕಿದ್ರಿ, ಇವ್ರನ್ನ ಸಂಜಯ್ ಸಿಂಗ್ನ ಜೈಲಿಗೆ ಹಾಕಿದ್ರಿ, ರಾಹುಲ್ ಗಾಂಧಿನ ಜೈಲಿಗೆ ಹಾಕಿದ್ರಾ ಅಂತ ಪ್ರಶ್ನೆ.
ಸೋನಿಯಾ ಗಾಂಧಿನ ಜೈಲಿಗೆ ಹಾಕಿದ್ರಾ? ರಾಬರ್ಟ್ ವಾಡ್ರನ್ನ ಜೈಲಿಗೆ ಹಾಕಿದ್ರಾ? ಅಂದರೆ ತಾನು ಬಡಪಾಯಿ, ತನ್ನನ್ನು ಜೈಲಿಗೆ ಹಾಕಲಾಗಿದೆ, ಇವರೆಲ್ಲ ದೊಡ್ಡ ದೊಡ್ಡ ಪ್ರಭೃತಿಗಳು, ಇವ್ರನ್ನ ಸರ್ಕಾರ ಜೈಲಿಗೆ ಹಾಕ್ತಾ ಇಲ್ಲ ಅಂತ ಈತನ ವಾದ. ಅಲ್ಲರಿ, ಈ ಮನುಷ್ಯ 2012ರಲ್ಲಿ ಬಂದಾಗ ಇವ್ರನ್ನೆಲ್ಲ ಜೈಲಿಗೆ ಹಾಕ್ಸ್ತೀನಿ ಅಂತ ವೈಟ್ ಶೀಟ್ A4 ಶೀಟ್ ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡಿದ್ರು ಅರವಿಂದ್ ಕೇಜ್ರಿವಾಲ್. ಶೈಲಾ ದೀಕ್ಷಿತ್ ಅಂದರ್ ಜಾಯಿಗಿ 24 ಗಂಟೆ ಮೇ ಅಂದರ್ ಜಾಯಿಗಿ ಅಂತ, 24 ಗಂಟೆ ಒಳಗೆ ಶೀಲಾ ದೀಕ್ಷಿತ್ ಜೈಲಿಗೆ ಹೋಗ್ಬಿಡ್ತಾರಂತೆ. ಅರುಣ್ ಜೇಟ್ಲಿ ಕೆ ऊपर इतना मेरा पास ಸಾಕ್ಷ್ಯಾಧಾರ है. ಏನಾಯಿತು? ಅದೇ ಅರುಣ್ ಜೇಟ್ಲಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂತು. ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಪೋಸ್ಟರ್ ಅಂಟಿಸಿದೆ, ಈತ ಭ್ರಷ್ಟ ರಾಜಕಾರಣಿ ಅಂತ. ಮುಂದೆ ಆಗಿದ್ದೇನು? ಈತನೇ ಭ್ರಷ್ಟ ಅಂತ ಒಂದಲ್ಲ 100 ಕೇಸ್ಗಳಿದ್ದಾವೆ. ಒಂದು ಕೇಸಲ್ಲಿ ಈಗ ಅದನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಭಾಳಷ್ಟು ಜನ ನಿನ್ನೆಯಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ರೀ ನೀವು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ಮಾಡಿದ್ರಿ, ಇವತ್ತು ಹೇಗೆ ಹೊರಗಡೆ ಬಂದಿದ್ದಾರೆ ನೋಡಿ, ಏನು ತಪ್ಪೇ ಮಾಡಿಲ್ವಂತೆ ಅಂತ. ಹೌದಪ್ಪ, ನಮ್ಮ ದೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಜಸಿಕಾ ಲಾಲ್ ಕೊಲೆನೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ತೀರ್ಪು ಬಂದಂಥ ಒಂದು ಕಾಲಘಟ್ಟ ಇತ್ತು. ನೋ ಒನ್ ಕಿಲ್ಡ್ ಜಸಿಕಾ ಲಾಲ್ ಅಂತ ಹೆಡ್ಡಿಂಗ್ ಕೊಟ್ಟರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಜಸಿಕಾ ಲಾಲ್ ಸುತ್ತ ಮರ್ಡರ್ ಆಗಿದ್ದೆ ಅಂತ ಸುಳ್ಳೇನ್ರಿ? ಆಮೇಲೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಚಾರ್ಜ್ ಶೀಟ್ ಸರಿ ಇಲ್ಲ ಅಂತೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಹರಿಹಾಯ್ದಿದೆ ಕೋರ್ಟು. ಹಾಗೆ ಹರಿಹಾಯ್ದಿರೋದು ರಾವ್ಸ್ ಅವೆನ್ಯೂ ಕೋರ್ಟ್, ಹೈಯರ್ ಕೋರ್ಟ್ಗಳಿಲ್ವ? ಲೋವರ್ ಕೋರ್ಟಲ್ಲಿ ಕೇಸ್ ಬಿದ್ದೋಗಿರೋ ಕೇಸ್ ಹೈಯರ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿರೋ ಎಷ್ಟು ಕೇಸ್ಗಳನ್ನ ನಿಮ್ಗೆ ಕೊಡಲಿ? 100 ಕೇಸ್ಗಳಿದ್ದಾವೆ. ಲೋವರ್ ಕೇಸಲ್ಲಿ ಕನ್ವಿಕ್ಷನ್ ಆಗಿ ಹೈಯರ್ ಕೋರ್ಟಲ್ಲಿ ಅಕ್ವಿಟ್ ಆಗಿರೋ ಎಷ್ಟು ಕೇಸ್ ಕೊಡಲಿ ನಾನು? ಈ ದೇಶದ ನ್ಯಾಯ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿದ್ದ ಮೇಲೂ ಈ ರೀತಿ ಪ್ರಶ್ನೆ ಕೇಳಿದ್ರೆ ಅದು ನನ್ನ ಸೋಲು ಅಂತ ಭಾವಿಸಿದ್ರೆ, ನನಗೇನು ಅರವಿಂದ್ ಕೇಜ್ರಿವಾಲ್ ಏನು ದಾಯಾದೇನ್ರಿ? ನನಗೇನು ಅಂತಂದರೆ ಅರಾಜಕತೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ. ಪ್ರಾಮಾಣಿಕತೆಯ ಬಗ್ಗೆಯೇ ಜನರಿಗೆ ಅನುಮಾನ ಉಂಟಾಗಬೇಕು. ನಿಜವಾದ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ಬಂದರೂ ಕೂಡ ಆತನ ಗುಮಾನಿಯಿಂದ ನೋಡೋಕೆ ಜನ ಆ ಸ್ಥಿತಿಯನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಉಳಿದ ರಾಜಕಾರಣಿಗಳಿಗೆ ಭ್ರಷ್ಟನಾಗಿ ಬಂದು ಭ್ರಷ್ಟ ಆಶ್ವಾಸನೆ ಕೊಟ್ಟು ಭ್ರಷ್ಟ ರಾಜಕಾರಣ ಮಾಡಿದರೆ ನಮಗೇನು ವ್ಯತ್ಯಾಸನೇ ಇಲ್ಲ. ಲಾಲು ಯಾದವ್ನು ಒಂದೇ, ಮುಲಾಯಂ ಸಿಂಗ್ ಯಾದವ್ನು ಒಂದೇ, ರಾಹುಲ್ ಗಾಂಧಿನೂ ಒಂದೇ ಅಂತ ಇವನು ಅದೇ ಪಟ್ಟಿಗೆ ಸೇರಿಸ್ತಿದ್ವಿ. ಈತ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಂಡು ಬಂದು ನಮಗೆ ಲಾಲು ಯಾದವ್ ಆದ್ನಲ್ಲ, ಅದ್ರ ಬಗ್ಗೆ ನಮಗೆ ಬೇಸರ ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್ ನನಗೆ ದಯಾದೇ ಅಲ್ವಲ್ಲ. ಈ ಮುಂದೆ ಈತ ಆಡೋ ಆಟಗಳನ್ನ ನಾವು ನೋಡಬೇಕಲ್ಲ, ಅದ್ರ ಬಗ್ಗೆ ನಮಗೆ ಸಂಕಟ, ಬೇರೆ ಏನಿಲ್ಲ. ಈತನ ಮೇಲೆ ಶೀಶ್ ಮಹಲ್ ಪ್ರಕರಣ ಇದೆ ಸ್ವಾಮಿ. ಹಾಗಾದ್ರೆ ಶೀಶ್ ಮಹಲ್ ಕಣ್ಣೆದ್ರಿಗಿದೆ, ಸುಳ್ಳ? ಹಂಗಾರೆ ಈತ ಮಾಡಿರೋದು ಸುಳ್ಳೇನ್ರಿ? ಆಯ್ತಪ್ಪ, ಅಲ್ಲಿ ವಾಟರ್ ಬೋರ್ಡ್ ಕೇಸ್ಗಳಿದೆ, ಅದು ಸುಳ್ಳ? ಕ್ಲಾಸ್ ರೂಮ್ ಕೇಸ್ ಇದೆ, ಮೊಹಲ್ಲಾ ಕ್ಲಿನಿಕ್ ಕೇಸ್ ಇದೆ, ಒಂದಲ್ಲ ಎರಡಲ್ಲ 100 ಹಗರಣಗಳಲ್ಲಿ ಸಿಲುಕಾಕೊಂಡು ಮುಖವನ್ನೇ ದಿಲ್ಲಿಯಲ್ಲಿ ತೋರಿಸಿರಲಿಲ್ಲ ರೀ ಇವನು. ಈತ ಚುನಾವಣೆ ಆದಮೇಲೆ, ದಿಲ್ಲಿ ವಿಧಾನಸಭಾ ಚುನಾವಣೆ ಆದಮೇಲೆ ಮುಖವನ್ನೇ ತೋರಿಸಿರಲಿಲ್ಲ. ಪಂಜಾಬ್ದಲ್ಲಿ ಇನ್ನೊಂದು ಶೀಶ್ ಮಹಲ್ ಮಾಡ್ಕೊಂಡು ಸೆಟ್ಲಾಗಿದ್ದ, ಚಂಡೀಗಢದಲ್ಲಿ ಸೆಕ್ಟರ್ 604ರಲ್ಲಿ ದೊಡ್ಡ 2 ಎಕರೆ ಮನೆ, ಅಲ್ಲಿ ಒಂದು ಶೀಶ್ ಮಹಲ್, ಅಲ್ಲಿ ಸೆಟ್ಲಾಗಿಬಿಟ್ಟಿದೆ. ಯಾವಾಗ ಇಲ್ಲಿ ರಾವ್ಸ್ ಅವೆನ್ಯೂ ಕೋರ್ಟ್ ಜಡ್ಜು ವಿಚಾರಣೆಗೆ ಲಾಯಕ್ಕಾದ ಕೇಸಲ್ಲ ಅಂತ ಹೇಳಿದರು, ಆವಾಗ ಇದ್ದಕ್ಕಿದ್ದ ಹಾಗೆ ಈತನಿಗೆ ರೆಕ್ಕೆ ಪುಕ್ಕ ಬಂದು ಈತನ ಮಾತಿನ ದಾಟಿಯೇ ಬೇರೆ, ವರಸೆಯೇ ಬೇರೆ, ಒಂದೊಂದು ಕ್ಷಣಕ್ಕೆ ಒಂದೊಂದು ರಸವನ್ನು ತೋರಿಸಬಲ್ಲ ಮನುಷ್ಯ. ಒಂದು ಸಲ ಇದ್ದಕ್ಕಿದ್ದಾಗ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾನೆ, ಕರುಣಾರಸ. ಒಂದು ದಿವಸ ಒಂದು ಕ್ಷಣ ಕೋಪೋದ್ರಿಕ್ತನಾಗ್ಬಿಡ್ತಾನೆ, ಇನ್ನೊಂದು ಸಲ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿ. ಏನು ಆತನ ಹಠಾಟೋಪವನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನೋಡಬೇಕಾಗಿತ್ತು. ನಮಗೆ ಅರ್ಥ ಆಗತ್ತೆ, ಭಾಳಷ್ಟು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಅದು ಇರೋ ಸಮಸ್ಯೆ. ಆಮೇಲೆ ಇದ್ರ ಬಗ್ಗೆ ಭಾಳಷ್ಟು ಏನಾಗಿದೆ ಅಂತಂದರೆ, ಇದ್ರ ಬಗ್ಗೆ ಕಾನ್ಸ್ಪಿರಸಿ ಥಿಯರಿಗಳು ಬರ್ತವೆ. ಏನು ಕಾನ್ಸ್ಪಿರಸಿ ಥಿಯರಿ? ಏನಂದರೆ, ಇಲ್ಲ ಯಾವಾಗ ಜಗದೀಪ್ ಧನ್ಖಡ್ ಅವರು ಸರ್ಕಾರವನ್ನು ಕೆಡವಬೇಕು ಅಂತ ವಿಪಕ್ಷದವ್ರು ಪ್ರಯತ್ನ ಮಾಡುವಾಗ ಒಳಗೆ ನಡೆದಂಥ ಒಳಸಂಚನ್ನು ಅಮಿತ್ ಶಾಗೆ ಸಂಜಯ್ ಸಿಂಗ್ ಮೂಲಕ ಅರವಿಂದ್ ಕೇಜ್ರಿವಾಲ್ ಹೇಳಿಸಿದ. ಆದ್ದರಿಂದ ಅರವಿಂದ್ ಕೇಜ್ರಿವಾಲ್ಗೆ ವಿನಾಯಿತಿಯನ್ನು ಕೊಡಿಸಿದೆ ಮೋದಿ ಅಮಿತ್ ಶಾ ಅವರ ಸರ್ಕಾರ. ಕೇಸನ್ನು ವಜಾ ಮಾಡುವ ಹಾಗೆ ಮಾಡಿದ್ದಾರೆ. ಯಾಕೆಂದರೆ ಅವತ್ತು ನಮ್ಮ ಸರ್ಕಾರ ಉಳಿಸಿದೆ, ಅದಕ್ಕೆ ನಿನಗೆ ಬಹುಮಾನ ಕೊಡ್ತೀವಿ ಅಂತ ಮಾಡಿದ್ದಾರೆ. ಈ ಕಾನ್ಸ್ಪಿರಸಿ ಥಿಯರಿನಲ್ಲಿ ಏನು ಬೇಕಾದರೂ ಹೇಳ್ಬೋದು. ನಿಜ ಸುಳ್ಳು ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು ನಿಜಾನು ಅಂತ ಹೇಳೋದು ಹೇಗೆ? ಅದು ನಾವು ಮಾತಾಡೋಕ್ಕಾಗಲ್ಲ. ಈ ರೀತಿಯಾದಂಥ ಹೊಸ ವ್ಯಾಖ್ಯಾನಗಳು. ಇನ್ನೊಂದು ವ್ಯಾಖ್ಯಾನ ಹೇಳುತ್ತೆ, ಇಲ್ಲ ಅವತ್ತು ನಾನು ಬಿಡುಗಡೆ ಮಾಡಿದ್ದೆ ಯಾಕೆಂದರೆ ಮುಂದೆ ಪಂಜಾಬದ ಚುನಾವಣೆ ಇದೆ 2027ರಲ್ಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದು ಅಂತ ವಾಪಸ್ ಅರವಿಂದ್ ಕೇಜ್ರಿವಾಲ್ಗೆ ಪುನರ್ಜನ್ಮವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಿಸಿದೆ ಅಂತ ಸ್ವತಃ ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ. ನೋಡಿ ಹೇಗಿದೆ. ಆಮೇಲೆ ಈ ಪ್ರಕರಣ ಏನಿದೆಯಲ್ಲ, ದಿಲ್ಲಿ ಲಿಕ್ಕರ್ ಹಗರಣ, ಈ ದಿಲ್ಲಿ ಲಿಕ್ಕರ್ ಹಗರಣದ ಕೇಸನ್ನು ಇದ್ರ ಮೇಲೆ ಆರೋಪ ಮಾಡಿದವರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅಮಿತ್ ಶಾ ಅಲ್ಲ, ನರೇಂದ್ರ ಮೋದಿ ಅಲ್ಲ. ಅಜಯ್ ಮಾಕನ್ನು ಕಾಂಗ್ರೆಸ್ ದಿಲ್ಲಿ ಅಧ್ಯಕ್ಷನಾಗಿದ್ದಾಗ ಆಗಿರುವಂಥ ಪ್ರಕರಣ ಇದು.
ಅವತ್ತು ಎದೆ ತಟ್ಟುಕೊಂಡೆಲ್ಲ ಹೇಳ್ತಾ ಇದ್ರು, ಇವತ್ತೇನಾದರೂ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಇವತ್ತು ಕೋರ್ಟ್ನಲ್ಲಿ ಈ ರೀತಿ ಹೋರಾಟ ನಡೀತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ಸು, BJP ಅಲ್ಲ. ಅರವಿಂದ್ ಕೇಜ್ರಿವಾಲ್ಗೆ ಆಗಬೇಕಾದ ಶಿಕ್ಷೆ ಆಗಬೇಕು. ಯಾಕೆ? ಕಾಂಗ್ರೆಸ್ಸು ಅಡ್ರೆಸ್ಗೆ ಇರಲಾರ್ದಂಗೆ ದಿಲ್ಲಿಯಲ್ಲಿ ಸಪಾಟ್ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. ಅದಕ್ಕೋಸ್ಕರ ಅವತ್ತು ಅಜಯ್ ಮಾಕನ್ನು ಕೇಸ್ ಹಾಕಿಸಿ ಎಲ್ಲ ಮಾಡಿ ಈ ಪ್ರಕರಣವನ್ನು ಬಯಲಿಗೆ ಎಳೆದ್ರು. ಈಗ ಭಾರತೀಯ ಜನತಾ ಪಾರ್ಟಿಯವರು ಮಾಡಿಲ್ಲ. ಕೇಸು ಈ ರೀತಿ ವಜಾ ಆಗಬಾರ್ದು, CBIನ ವಿಶ್ವಾಸಾರ್ಹತೆ ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ಅನುಮಾನ ಬೇಡ. ಯಾಕೆಂದರೆ ನೀವು CBIನವರು ಚಾರ್ಜ್ ಶೀಟೇ ಸರಿ ಇಲ್ಲ ಅಂತ ಹೇಳಿದರೆ ಕೋರ್ಟಲ್ಲಿ, ಹಂಗಾರೆ ನೀವು ಅವರಿಗೆ ಬೇಲ್ ಯಾಕೆ ರಿಜೆಕ್ಟ್ ಮಾಡಿದರು ಹೈಕೋರ್ಟ್ ಅವರು? ಸುಪ್ರೀಂ ಕೋರ್ಟ್ ಅವರು ಯಾಕೆ ಬೇಲ್ ರಿಜೆಕ್ಟ್ ಮಾಡಿದರು? ಪ್ರೈಮಾಫಸಿನಲ್ಲಿ ಇವ್ರ ಮೇಲೆ ಆರೋಪ ಗಟ್ಟಿಯಾಗಿರೋದ್ರಿಂದ ಇವರಿಗೆ ಬೇಲ್ ಕೊಡಲಿಕ್ಕಾಗಲ್ಲ ಅಂತ ಹೈಕೋರ್ಟ್ ಹೇಳ್ತು, ಸುಪ್ರೀಂ ಕೋರ್ಟು ಹೇಳ್ತು. ಹೇಳಿದೆ ತಾನೇ? ಹಾಗೆ ಹೇಳಿದಾಗ ಹಾಗಾದ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟು ಸುಳ್ಳು ಅಂತ ಆಯ್ತು ಅಲ್ಲಿಗೆ. ಕೇಸಲ್ಲೇ ದಮ್ಮಿಲ್ಲ ಅಂದರೆ ಹೆಂಗ್ರಿ ಮುಂದೆ? ಆಮೇಲೆ ಅಪ್ರೂವರ್ಗಳಿದ್ದಾರೆ, ಸ್ಕೂಲ್ ಬಳಿ ಟೆಟ್ರಾ ಪ್ಯಾಕಲ್ಲಿ ಡ್ರಿಂಕ್ಸ್ ಮಾರಿದ್ದಾರೆ ರೀ. ಆಮೇಲೆ ಇವ್ರದ್ದು ದಿಲ್ಲಿ ಲಿಕ್ಕರ್ ಹಗರಣನೇ ಆಗಿಲ್ಲ ಅಂದ್ಕೊಳ್ರಿ. ಹಾಗಾದ್ರೆ ಆ ಕಾಯ್ದೆಯನ್ನು ಇದನ್ನು ನೀವು ತಿದ್ದುಪಡಿ ಮಾಡಿದಂಥ ಕಾಯ್ದೆ ಇದನ್ನು ವಾಪಸ್ ತೊಗೊಂಡ್ರೆ ಯಾಕೆ? ದಿಲ್ಲಿ ಸರ್ಕಾರ ವಾಪಸ್ ತೊಗೊಳ್ತೇವೆ. ಅವಾಗ ಯಾಕೆ ತೊಗೊಳ್ತೀವಿ? ಖಜಾನೆಯಲ್ಲಿ ನಷ್ಟ ಆಗಿದ್ದು ಸುಳ್ಳ? ಆಮೇಲೆ CAG ವರದಿ ಸುಳ್ಳ? 1000 ಪ್ರಶ್ನೆಗಳಿದ್ದಾವೆ. ಆದರೆ ಅರವಿಂದ್ ಕೇಜ್ರಿವಾಲ್ ಪತ್ರಿಕಾಗೋಷ್ಠಿಯಲ್ಲಿ ಹೇಗಿರುತ್ತೆ ಅಂತಂದರೆ ಆತನ ಈಗ ಪ್ರತಿ ದಿವಸ ಶುರು ಮಾಡ್ತಾನೆ ಅವನು. ಈ ನವಾಬ್ ಮಲ್ಲಿಕ್ ಹೇಗೆ ಬಾಂಬೆನಲ್ಲಿ ನಿರಂತರವಾಗಿ ಮಹಾರಾಷ್ಟ್ರ ಮಹಾವಿಕಾಸ್ ಅಘಾಡಿ ಸರ್ಕಾರ ಇದ್ದಾಗ ಹೇಗೆ ಆಟಾಟೋಪ ಮೆರಿತಾ ಇದ್ನೋ, ಇವತ್ತು ನವಾಬ್ ಮಲ್ಲಿಕ್ ಎಲ್ಲಿದ್ದಾನೆ? ಅಡ್ರೆಸ್ಗೆ ಇಲ್ಲ. ಹಾಗೆ ಅರವಿಂದ್ ಕೇಜ್ರಿವಾಲ್ ವಾಪಸ್ ರೆನಾಲ್ಡ್ ಪೆನ್ ಜೇಬಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಈ ಅರವಿಂದ್ ಕೇಜ್ರಿವಾಲ್ ಗೋವಾದಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಕೊಟ್ಟಿರೋ ಬಿಲ್ಲಿನ ಸಾಕ್ಷಿಗಳಿದ್ದಾವೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸ್ ಇದೆ. CBIನಿಂದನೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಗೆ ಮನಿ ಲಾಂಡ್ರಿಂಗ್ ಆಗೋದು. CBIನ ಕೇಸ್ ಬಿದ್ದೋದಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಪ್ರಶ್ನೆ ಏನು ಬರುತ್ತೆ ಅನ್ನೋದು ಇಲ್ಲಿ ಉದ್ಭವ ಆಗುವಂಥದ್ದು. ಇರಲಿ, ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಇನ್ನು NCERT ಪುಸ್ತಕ ತಗೊಳ್ಳಿ, CBSE ಸಿಲೆಬಸ್ಸಲ್ಲಿ 8ನೇ ಕ್ಲಾಸ್ ಕ್ಷಮೆ ಕೇಳಿದ್ದಾರೆ. ಯಾರು ಇದನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ರೋ ಅವರು ಬೇಷರತ್ ಕ್ಷಮೆಯನ್ನು ಕೇಳುತ್ತೆ ಕೋರ್ಟು ಅಂತ ಸಾಲಿಸಿಟರ್ ಜನರಲ್ ಪಾಪ ಹೇಳಿದರು ತುಷಾರ್ ಮೆಹ್ತಾ. ಜಡ್ಜ್ ಕೇಳಲಿಕ್ಕೆ ರೆಡಿ ಇಲ್ಲ. ಆನರೇಬಲ್ ಚೀಫ್ ಜಸ್ಟಿಸ್ ಅವರು ಸೂರ್ಯಕಾಂತ್ ಅವರು ಹೇಳ್ತಾರೆ, ಗುಂಡು ಹೊಡೆದಿದ್ದಾರೆ, ರಕ್ತಸಿಕ್ತ ಆಗಿದೆ ವ್ಯವಸ್ಥೆ, ನಾನು ಸುಮ್ಮನೆ ಇರುವುದಿಲ್ಲ ಅಂತ. ಈಗ ಪಠ್ಯಪುಸ್ತಕದಲ್ಲಿ ಹೇಳಿದ್ದೇನು? ಪಠ್ಯಪುಸ್ತಕದಲ್ಲಿ ಸಮಾಜದಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಅದರ ಮೇಲೆ. ಆಮೇಲೆ ಕೇಸುಗಳು ರಾಶಿ ಬಿದ್ದಿದ್ದಾವೆ, ಜಡ್ಜ್ಗಳ ಸಂಖ್ಯೆ ಕಡಿಮೆ ಇದೆ, ನ್ಯಾಯದಾನ ಯಾವ ಮಟ್ಟಿಗೆ ಆಗಬೇಕು ಅದು ಆಗ್ತಾ ಇಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಈ ದೇಶದಲ್ಲಿ ಯಾವ ವ್ಯವಸ್ಥೆ ಪ್ರಾಮಾಣಿಕವಾಗಿದೆ ಅಂತ ಒಂದು ಹೇಳ್ರಿ, ಕೋರ್ಟ್ ಬಿಟ್ಬಿಡ್ರಿ, ಕೋರ್ಟ್ ಬಾಜು ಇಟ್ಬಿಡ್ರಿ. ಕಾರ್ಯಾಂಗ ಏನಾದರೂ ಪ್ರಾಮಾಣಿಕವಾಗಿದೆಯಾ? ಇಲ್ಲ. ಈ ಶಾಸಕಾಂಗ ಏನಾದರೂ ಪ್ರಾಮಾಣಿಕವಾಗಿದೆಯಾ? ಇಲ್ಲ. ನ್ಯಾಯಾಂಗ ಪ್ರಾಮಾಣಿಕವಾಗಿದೆ ಅಂತ ಸ್ವತಃ ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಜಸ್ಟಿಸ್ನ ಖರೀದಿ ಮಾಡಬೇಕು ಅಂತ ಹೇಳುವಂಥ ಹೇಳಿಕೆಗಳು ಇದಾವೆ ಈ ದೇಶದಲ್ಲಿ. ಯು ಶುಡ್ ಬೈ ಜಸ್ಟಿಸ್ ಅಂತ. ಕಣ್ಣೆದುರಿಗೆ ಕೇಸ್ಗಳಿರ್ತಾವಲ್ರಿ. 2013ರಿಂದ ನಡೀತಾ ಇದೆ ರೀ ರಾಹುಲ್ ಗಾಂಧಿ ಅವ್ರ ಪ್ರಕರಣ. ಏನಾಗಿದೆ ಇಲ್ಲಿವರೆಗೂ ಹೇಳಿ ನನಗೆ? ಯಾಕಾಗಿಲ್ಲ? ಒಂದೋ ವಿಚಾರಣೆ ಸರಿಯಾಗಿ ನಡಲಿಲ್ಲ, ಇಲ್ಲ ಜಡ್ಜ್ಗಳಿಗೆ ಏನೋ ಒಂದಾಗಿರುತ್ತೆ. ಹೌದು ತಾನೆ? ಲಾಲು ಯಾದವ್ ಅನಾರೋಗ್ಯದ ಕಾರಣ ಇಟ್ಕೊಂಡು ಜಾಮೀನಿನಲ್ಲಿ ಹೊರಗಡೆ ಇದ್ದಾರೆ, ಎಷ್ಟೋ ವರ್ಷದಿಂದ ಹೊರಗಡೆ ಇದ್ದಾರೆ, ವಾಪಸ್ ಜೈಲಿಗೆ ಬಂದಿಲ್ಲ. ರಾಹುಲ್ ಗಾಂಧಿದು ಕೇಸ್ ಕನ್ವಿಕ್ಷನ್ ಆಗಿರೋ ಕೇಸು ಸ್ಟೇ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಹೋದ ಸಲ ಸಂಸತ್ ಸದಸ್ಯರಾಗಿದ್ದಾಗ ಆಗಿದ್ದು. ಏನಾಯ್ತು ಇಲ್ಲಿವರೆಗೂ? ಏನೂ ಆಗಿಲ್ಲ. ಅಂದರೆ ನಮ್ಮಲ್ಲಿ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳೇಬೇಕು. ನ್ಯಾಯದಾನ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಕೊರತೆ ಇದೆ ಅನ್ನೋದನ್ನು ಒಪ್ಕೋಬೇಕು. ಆದರೆ ಜಡ್ಜ್ ಅಂತಾರೆ, ಇಲ್ಲ ನೀವು ಹೀಗೆಲ್ಲ ಮಾತಾಡೋಂಗೆ ಇಲ್ಲ, ನೀವೇನು ನಮ್ಮ ಮೇಲೆ ಗೂಬೆ ಕೊಡಿಸಿ. ಅಂದರೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಪೂರ್ಣವಾದ ಇಮ್ಯುನಿಟಿ ಇದೆಯಾ? ಅವ್ರನ್ನಾರು ಪ್ರಶ್ನೆ ಮಾಡೋ ಹಾಗಿಲ್ವಾ? ನೀವು ಪ್ರಧಾನಮಂತ್ರಿ ಪ್ರಶ್ನೆ ಮಾಡ್ಬೋದು, ರಾಷ್ಟ್ರಪತಿ ಪ್ರಶ್ನೆ ಮಾಡ್ಬೋದು, ಆಮೇಲೆ ಮಿನಿಸ್ಟ್ರುಗಳ ಪ್ರಶ್ನೆ ಮಾಡ್ಬೋದು, IAS ಆಫೀಸರ್ ಪ್ರಶ್ನೆ ಮಾಡ್ಬೋದು, ಜನರನ್ನು ಪ್ರಶ್ನೆ ಮಾಡಬಹುದು. ಆದರೆ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಆತ ಕ್ಷಮೆ ಕೇಳಿದರೆ ಅಲ್ಲಂತೆ, ಇದಕ್ಕಾಗಬೇಕಾದ ಇದು ಕ್ರಿಮಿನಲ್ ಚಾರ್ಜಸ್ ಆಗಬೇಕು ಇದರ ಮೇಲೆ. ಹಾಗಾದರೆ ಆತನ ವಾದ ಮಂಡನೆಗೆ ಅವಕಾಶ ಕೊಡಿ. ಇಬ್ಬರು ಯಾರ ಕಮಿಟಿನಲ್ಲಿ ಇದ್ರಲ್ಲ, NCERT ಕಮಿಟಿನಲ್ಲಿ ಯಾರು ಬರೆದ್ರಲ್ಲ,
ಸಮಾಜದಲ್ಲಿ ನ್ಯಾಯಾಂಗದ ಪಾತ್ರ, ಅಲ್ಲಿ ನ್ಯಾಯಾಧೀಶರ ಕೊರತೆ ಇದೆ, ಆಮೇಲೆ ವಿಲೇವಾರಿ ಆಗ್ತಾಯಿಲ್ಲ ಪ್ರಕರಣ, ಭ್ರಷ್ಟಾಚಾರದ ಆರೋಪದಿಂದ ಬರೆದಿದ್ದಾರಲ್ಲ, ಬರೆದದ್ದು ತಪ್ಪು ಅಂತ ನೀವು ಹೇಳ್ತೀರಿ. ಸರಿ ಅಂತ ವಾದ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಸಂವಿಧಾನದ ಪ್ರಕಾರ ಏನಂತಿದೆ, ಏನೇ ಆದರೂ ಕೂಡ ನೀವು ನ್ಯಾಯದಾನ ಮಾಡುವಾಗ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೊಡಬೇಕು. ಕೊಡಿ ಅವ್ರಿಗೆ ಅವಕಾಶ. ಇಲ್ಲಂತೆ ನಾವು ಹೇಳ್ತಾ ಇದ್ದೀವಿ, ನೀವು ನ್ಯಾಯಾಂಗದ ಬಗ್ಗೆ ಕಂಟೆಂಪ್ಟ್ ಮಾಡಿದ್ದೀರಿ, ಆದ್ದರಿಂದ ನೀವು ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು? ಹಂಗಾರೆ ಈ ದೇಶದ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಬಗ್ಗೆ ಭಾಳಷ್ಟು ನಂಬಿಕೆ ಇಟ್ಕೊಂಡಂಥ ನಮಗೆ ಚೀಫ್ ಜಸ್ಟಿಸ್ಸೇ ಗುಂಡು ಹೊಡೆದಿದ್ದೀರಿ, ರಕ್ತ ಸಿಗ್ತಾ ಆಗಿದೆ, ವ್ಯವಸ್ಥೆ ಬಿಡೋದಿಲ್ಲ ನಾನು ಅಂತ ಹಠಾತ್ ಹೊಟ್ಟು ನಿಂತರೆ ನಾವು ಯಾರ ಹತ್ರ ಪ್ರಶ್ನೆ ಕೇಳೋಣ? ಕೊನೆಯದಾಗಿ ಒಂದು ಸಣ್ಣದಾದಂಥ ಘಟನೆಯನ್ನು ಹೇಳ್ಬಿಡ್ತೀನಿ. ನಿನ್ನೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟರು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳಿಗೆ. ಫೋಕ್ಸೋ ಆ್ಯಕ್ಟಲ್ಲಿ ಅವ್ರ ಮೇಲೆ ಮೊಕದ್ದಮೆ ಇದೆ. ಇಬ್ಬರು ವಟುಗಳನ್ನು, ಇಬ್ಬರೆಲ್ಲ 100 ಜನ ಇದ್ದಾರಂತ ಈಗ ಪ್ರತಿವಾದಿಗಳು ಹೇಳ್ತಾರೆ. ವಟುಗಳನ್ನು ಮೇಲೆ ಇವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿದೆ. FIR ದಾಖಲಾಗಿದೆ. ಫೋಕ್ಸೋ ಆ್ಯಕ್ಟ್ ಪ್ರಕಾರ ಜೈಲಿಗೆ ಹೋಗಬೇಕಾಯ್ತು. ಅವರು ಆ್ಯಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡಿದರು ನಿರೀಕ್ಷಣಾ ಜಾಮೀನಿಗೆ. ನಿರೀಕ್ಷಣಾ ಜಾಮೀನು ಸ್ಯಾಂಕ್ಷನ್ ಮಾಡಿದೆ ಅಲಹಾಬಾದ್ ಹೈಕೋರ್ಟ್. ಪ್ರಕರಣ ಇದು. ಮಜಾ ಅಂದರೆ, ಯಾವ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಪೋಕ್ಸೋ ಕೇಸಲ್ಲಿ ಈಗ ಒಳಗಡೆ ಕೇಸ್ ಹೋಗ್ಬೇಕಾಗಿತ್ತಲ್ಲ, ಆ ಎರಡೂ ಮಕ್ಕಳದು ಮೆಡಿಕಲ್ ಟೆಸ್ಟ್ ಮಾಡಿಸುವಂಥ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ಮೆಡಿಕಲ್ ಟೆಸ್ಟಲ್ಲಿ ಪ್ರೂವ್ ಆಗಿರದೆ ಇವರು ಲೈಂಗಿಕವಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಚಿಕ್ಕ ಮಕ್ಕಳ ಮೇಲೆ ಅಂತ. ಏನಂತ ಹೇಳ್ತೀರಿ ನೋಡಿ? ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಬಂದರೂ ಘಟನೆಯೇ ಬೇರೆ ಇದೆ. ಇವರ ಹಿಂದ್ಗಡೆ ಇದ್ದಂಥ ಸ್ವಾಮಿ ಸ್ವರೂಪಾನಂದ ಸ್ವಾಮೀಜಿ ಅಂತೇಳಿ, ಅವರು ಕಾಂಗ್ರೆಸ್ ಸ್ವಾಮೀಜಿ ಅಂತೇಳವರು, ಆದರೆ ಜ್ಞಾನಿ ಆತ ಸ್ವರೂಪಾನಂದ ಸ್ವಾಮಿ. ಸ್ವರೂಪಾನಂದ ಸ್ವಾಮಿ ಬಂದದ್ದು ಹೆಂಗೆ ಅನ್ನೋದು ಭಾಳ ಅದ್ಭುತವಾದ ಕಥೆ ಇದೆ. ಅದನ್ನು ಕೊನೆಗೆ 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಏನಪ್ಪ ಅಂದರೆ, ಒಂದು ದೊಡ್ಡದಾದಂಥ ಆಂದೋಲನ ನಡೀತು ಈ ದೇಶದಲ್ಲಿ. ಏನು, ಸ್ವರೂಪಾನಂದ ಸರಸ್ವತಿ ಬರೋಕ್ಕಿಂತ ಮುಂಚೆ ಒಂದು ಗೋರಕ್ಷಾ ಆಂದೋಲನ ಅಂತ ನಡೀತು. 1966 ನವೆಂಬರ್ 7ಕ್ಕೆ ನಡೆದಂಥ ಘಟನೆ ಇದು. ಕರ್ಪತ್ರಿ ಮಹಾರಾಜ್ ಅಂತ ಅವ್ರ ಹೆಸರು. ದೊಡ್ಡ ಸನ್ಯಾಸಿ, ಯತಿ, ಹಿಂದುತ್ವಕ್ಕಾಗಿ ಸನಾತನಕ್ಕಾಗಿ ಹೋರಾಟ ಮಾಡೋ ಮನುಷ್ಯ. ಚುನಾವಣೆಗಿಂತ ಮುಂಚೆ ಒಂದು ದೊಡ್ಡದಾದಂಥ ಸೇನೆ, ಹಿಂದೂ ಸೇನೆಯನ್ನು, ಯತಿಗಳನ್ನು ಕರ್ಕೊಂಡು ಹೋಗಿ ಇಂದಿರಾ ಗಾಂಧಿ ಹತ್ರ ಕೇಳ್ಕೊಂಡ್ರು. ಏನಂತ, ಈ ಬಾರಿಯ ಚುನಾವಣೆಯಲ್ಲಿ ನೀವು ಗೆದ್ದರೆ ಗೋ ಹತ್ಯೆ ನಿಷೇಧ ಮಾಡಬೇಕು, ಗೋರಕ್ಷಾ ಆಂದೋಲನ ನಮ್ಮದು ಅಂತ. ಇಂದಿರಾ ಗಾಂಧಿ ಪ್ರಾಮಿಸ್ ಮಾಡಿ, ಆಯಿತು ನಾನು ಚುನಾವಣೆಯಲ್ಲಿ ಗೆದ್ದು ಪ್ರೈಮ್ ಮಿನಿಸ್ಟರ್ ಆದರೆ ಗೋ ಹತ್ಯೆ ನಿಷೇಧ ಮಾಡ್ತೀನಿ. ಚುನಾವಣೆಯಲ್ಲಿ ಗೆದ್ದ ಮೇಲೆ ರಾಜಕಾರಣಿಗಳ ಕತೆ ನಿಮ್ಗೆ ಗೊತ್ತೇ ಇದೆ, ನೆಗ್ಲೆಕ್ಟ್ ಮಾಡಿಬಿಟ್ರು. ಈತ ಉಗ್ರ ಸನ್ಯಾಸಿ, ಉಗ್ರ ಹೋರಾಟಗಾರ, ಸಮಾಜ ಸುಧಾರಕ, 10,000 ಯತಿಗಳನ್ನು ಕರ್ಕೊಂಡು ಸಂಸತ್ ಎದುರಿಗೆ ಹೋಗ್ಬಿಟ್ರು. ಸಂಸತ್ ಎದುರುಗಡೆ ಹೋಗಿ ಪ್ರತಿಭಟನೆ, ಗೋರಕ್ಷಾ ಆಂದೋಲನ ಅಂತೇಳಿ, ಸರ್ವದಳೀಯ ಗೋರಕ್ಷಾ ಮಹಾ ಅಭಿಯಾನ್ ಅಂತ ಅದರ ಹೆಸರು. ನವೆಂಬರ್ 7, 1966. ಇಂದಿರಾ ಗಾಂಧಿಗೆ ಈ ರೀತಿ ಪ್ರತಿಭಟನೆಯನ್ನು ಎದುರಿಸಿ ಅಭ್ಯಾಸ ಇರಲಿಲ್ಲ. ಹಿಂದೆ ತುರ್ತು ಪರಿಸ್ಥಿತಿ ಹಾಕಿರೋಂಥ ಹೆಣ್ಮಗಳು, ಆಮೇಲೆ 1970ರಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂಥ ಹೆಣ್ಮಗಳಕ್ಕೆ. ಯಾವಾಗ ಈ ರೀತಿ ಸನ್ಯಾಸಿಗಳೇ ಬೀದಿಗಿಳಿದ್ಬಿಟ್ರೋ, ಎಲ್ಲಿತ್ತೋ ಕೋಪ, ಗುಂಡು ಹೊಡಿರಿ ಅವ್ರ ಮೇಲೆ ಅಂದ್ಬಿಟ್ರು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 100 ಜನ ಯತಿಗಳನ್ನು ಗುಂಡು ಹೊಡೆದು ಸಾಯಿಸಲಾಯಿತು ಸಂಸತ್ತಿನ ಎದುರುಗಡೆ ದಿಲ್ಲಿಯಲ್ಲಿ. ನವೆಂಬರ್ 7, 1966ರಲ್ಲಿ ನೀವು ಗೂಗಲ್ ಹೋಗಿ ಚೆಕ್ ಮಾಡಿ, ಗುಂಡು ಹೊಡೆದು ಸಾಯಿಸ್ಬಿಟ್ರು. ಸಂಖ್ಯೆ ಎಷ್ಟು ಅಂತ ಇಲ್ಲಿವರೆಗೂ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಒಬ್ಬೊಬ್ಬರು ಒಂದೊಂದು ಸಂಖ್ಯೆ ಕೊಡ್ತಾ ಇದ್ದಾರೆ. ಒಂದು ವರದಿಯ ಪ್ರಕಾರ ಮಾರನೇ ದಿವಸ ಹೆಣಗಳನ್ನು ಲಾರಿಯಲ್ಲಿ ತುಂಬಿಕೊಂಡು ಹೋಗಲಾಯಿತು. ಅಷ್ಟು ಜನ ಯತಿಗಳ ಸಾವಾಯಿತು. ಅವತ್ತು ಈ ಕರ್ಪತ್ರಿ ಮಹಾರಾಜ್ ಬಂದದ್ದು ಹೆಂಗೆ ಅಂತಂದರೆ, ಈ ಹೇಳಿದ್ನಲ್ಲ ಯಾರು, ಸ್ವರೂಪಾನಂದ ಸರಸ್ವತಿಗಳು. ಸ್ವರೂಪಾನಂದ ಸರಸ್ವತಿ ಈ ಕರ್ಪತ್ರಿ ಮಹಾರಾಜರು ಈ ಕೆಲಸ ಮಾಡಿದ್ದಕ್ಕೆ ಅದಾದ್ಮೇಲೆ ಸ್ವರೂಪಾನಂದ ಸರಸ್ವತಿಗಳನ್ನ ಕರೆಸ್ಕೊಂಡಿದ್ದವರು. ಅವತ್ತು ಗೋಕುಲಾಷ್ಟಮಿ, ಈ ಪ್ರತಿಭಟನೆ ನಡೆದ ಗೋಕುಲಾಷ್ಟಮಿ. ಆವಾಗ ಕಣ್ಣೀರು ಗರಿತ ಈ ಕರ್ಪತ್ರಿ ಮಹಾರಾಜು ಒಂದು ಶಾಪವನ್ನು ಕೊಡ್ತಾರೆ ಇಂದಿರಾ ಗಾಂಧಿಗೆ. ಹೇಗೆ ಇವತ್ತು ಯತಿಗಳು ಗುಂಡು ಹೊಡೆಸಿಕೊಂಡು ರಕ್ತಸಿಕ್ತರಾಗಿ ಬೀದಿಯಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದಾರೋ, ನಿನ್ನ ಸಾವು ಅದೇ ರೀತಿ ಆಗತ್ತೆ, ನಿನಗೂ ಇದೇ ರೀತಿ ಗುಂಡು ಹೊಡೆದು ರಕ್ತಸಿಕ್ತಗೊಳಿಸಿ ನಿನ್ನ ಸಾವಾಗತ್ತೆ ಅಂತ ಶಾಪ ಕೊಟ್ಟು ಇಂದಿರಾ ಗಾಂಧಿ ತಬ್ಬಿ ಬಾಗ್ಬಿಟ್ರು. ಒಬ್ಬ ಸ್ವಾಮೀಜಿ ಈ ರೀತಿ ಶಾಪ ಕೊಟ್ಟರೆ ಆ ಕಾಲದಲ್ಲಿ ನಂಬುತ್ತಿದ್ರು ಜನ. ಈಗಿರೋ ಸ್ವಾಮೀಜಿಗಳೆಲ್ಲ ರಾಜಕಾರಣ ಮಾಡ್ತಾರೆ. ಅವಿಮುಕ್ತೇಶ್ವರಾನಂದ ಸ್ವಾಮಿ ಥರದವರಿದ್ದಾರೆ. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಬೌದ್ಧಿಕವಾಗಿ ಮಾತಾಡಿದಂಥ ಒಂದು ಉಪನ್ಯಾಸವನ್ನು ನಂಗೆ ನೀವು ತೋರಿಸ್ಬಿಡ್ರಿ, ಬರೀ ರಾಜಕೀಯದ ಹೇಳಿಕೆ ನಾನು. ಇವ್ರು ಹಂಗಿರಲಿಲ್ಲ. ಕರ್ಪತ್ರಿ ಮಹಾರಾಜ ಯಾವಾಗ ಈ ರೀತಿಯಾದ ಶಾಪ ಕೊಟ್ಬಿಟ್ರು, ಕದಲಿ ಹೋಗ್ಬಿಟ್ರು.
ಕಳವಳಗೊಂಡ್ಬಿಟ್ರು ಇಂದಿರಾ ಗಾಂಧಿ. ಹೇಗಾದರೂ ಮಾಡಿ ಈತನ ಪಾವರನ್ನು ಕಡಿಮೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಸ್ವರೂಪಾನಂದ ಸರಸ್ವತಿಗಳನ್ನು ಮುಖ್ಯವಾಹಿನಿಗೆ ತೊಗೊಂಬಂದರು. ಆ ಸ್ವರೂಪಾನಂದ ಸರಸ್ವತಿಯ ಶಿಷ್ಯನೇ ಯಾವ ವಿಮುಕ್ತೇಶ್ವರಾನಂದ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಭಾನುವಾರದ ಸಂಚಿಕೆ ಒಂದೊಂದು ಸಲ ಏನಾಗುತ್ತೆ, ಸಂಚಿಕೆ ಮಾಡೋದು ಬೇಡ ಅನ್ಸುತ್ತೆ, ಅನಾಸಕ್ತಿ. ಈ ನಿರಾಸಕ್ತಿ ಬೇರೆ, ಅನಾಸಕ್ತಿ ಬೇರೆ. ಇವತ್ತೇನು ಬೇಡ, ಸಂಡೇ ರೆಸ್ಟ್ ತೊಗೊಂಬಿಡೋಣ ಅಂತ ಅನಿಸತ್ತೆ ಒಂದೊಂದು ಸಲ. ಆದರೆ ಮಾತಾಡದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅನಾಸಕ್ತಿ ಕೂಡ ಜೀವನದಲ್ಲಿ ಬೇಕು. ಯಾವಾಗಲೂ ಪಾದರಸ ಥರ ಜೀವನ ಮಾಡೋಕ್ಕಾಗತ್ತೇನ್ರಿ? ಸಾಧ್ಯವೇ ಇಲ್ಲ. ಒಂದು ದಿವಸ ಇಡೀ ದಿವಸ ಮಲ್ಕೋಬೇಕು ಅನಿಸುತ್ತೆ, ಒಂದು ದಿವಸ ಇಡೀ ದಿವಸ ಸಂಗೀತ ಕೇಳ್ಬೇಕು ಅನ್ಸುತ್ತೆ, ಒಂದು ದಿವಸ ಇಡೀ ದಿವಸ ಓಡಾಡ್ಬೇಕು ಅನ್ಸುತ್ತೆ. ಮನುಷ್ಯ ಅಲ್ವಾ, ಮನುಷ್ಯ ಸಹಜವಾದಂಥ ಸ್ವಭಾವ. ನಂಗೆ ಅಚ್ಚರಿ ಆಗೋದೇನೆಂದರೆ, ಕಳೆದ 25 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ರೀತಿ ಅನಾಸಕ್ತಿ ಅಂತ ಹೇಳಲಾರ್ದೆ, ಒಂದು ದಿವಸವೂ ಮಲ್ಕೊಳ್ಳಾರ್ದೆ, ವಿಶ್ರಾಂತಿ ತೊಗೊಳ್ಳಾರ್ದೆ. ಯಾಕಂದರೆ ಒಂದು ತಿಂಗಳ ಮುಂಚೆ ಅವರು ಟಿ ಪಿ ರೆಡಿಯಾಗಿರುತ್ತೆ, ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟು ಸೆಕೆಂಡಿಗೆ ಎಲ್ಲಿರ್ತಾರೆ ಅಂತ. ಹಾಗೆ ಬೇರೆ ರಾಜಕಾರಣಿಗಳು ಬಿಡಿ, ಅವ್ರಿಗೆ ಆ್ಯಂಟಿ ಚೇಂಬರ್ ಇರ್ತದೆ, ನಾನು ಆಂಟಿ ಚೇಂಬರ್ ಅಂತ ಕರೆಯೋದು. ಈ ಮಿನಿಸ್ಟ್ರುಗಳು MLAಗಳು ಒಳಗೊಂದು ಆ್ಯಂಟಿ ಚೇಂಬರ್ ಅಂತ ಮಾಡ್ಕೊಂಡಿರ್ತಾರೆ, ಒಳಗೆ ಹೋಗಿ ಮಲ್ಕೊಂಡಿರ್ತಾರೆ. ಸಾಹೇಬರು ಮೀಟಿಂಗಲ್ಲಿದ್ದಾರೆ ಅಂತ ಅವರು ಕಾರ್ಯದರ್ಶಿಗಳು ಹೇಳ್ತಾರೆ, ಅವ್ರದ್ದು ಬೇರೆ. ಮೋದಿ ಥರದವರು ಹೇಗೆ ಅಷ್ಟೆಲ್ಲ ಕೆಲಸ ಮಾಡ್ತಾರೆ? ನಾವು ಒಂದು 5-6 ದಿವಸ ಕೆಲಸ ಮಾಡಿ ಭಾನುವಾರ ಬಂದ ತಕ್ಷಣ ಏನಾದ್ರು ಮಾಡಿ ರೆಸ್ಟ್ ತೊಗೊಂಬಿಡೋಣ ಅನಿಸುತ್ತೆ, ಆರಾಮ್ ಮಲಗೋಣ ಅನಿಸುತ್ತೆ. ಬೆಳಗ್ಗೆ 8 ಗಂಟೆಗೆ ಎದ್ದು ಯಾರು ವಿಡಿಯೋ ಮಾಡೋಣ ಅನಿಸುತ್ತೆ. ಅನಾಸಕ್ತಿಯ ಮಧ್ಯೆಯೂ ಸಾಧ್ಯ ಆದಷ್ಟು ವಿಷಯಗಳನ್ನ ಹೇಳುವ ಪ್ರಯತ್ನ ಮಾಡಿದ್ದೀನಿ. ಚೆನ್ನಾಗಿ ಅನಿಸಿದರೆ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ. ಬೇರೆ ಇನ್ನೇನು ಕೇಳಲಿಕ್ಕೆ ಸಾಧ್ಯ? ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ. ನಮಸ್ಕಾರ.